ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ? ಹಾಗಾದರೆ ಈ ಒಂದು ಗುಡ್ ನ್ಯೂಸ್ ನಿಮ್ಗಾಗೇನೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ನ ಕೇಳಾದ್ಮೇಲೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿ ಪಟ್ಟೇ ಪಡ್ತೀರಾ. ಯಾಕೆಂದರೆ ಅಪ್ಡೇಟ್ ಬಂದ್ಬಿಟ್ಟು ಆ ರೀತಿ ಇದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದಾನೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡೋಕ್ಕೆ ಸಾಧ್ಯ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಮತ್ತು ಈಗಾಗಲೇ ನಿಮಗೆ ಸಾಕಷ್ಟು ಜನಕ್ಕೆ 6ನೇ ಕಂತು, 7ನೇ ಕಂತು, 8ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ಮತ್ತು ಎಷ್ಟೊಂದು ಜನಕ್ಕೆ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ. ಆದರೆ ಇದರಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ನೆನ್ನೆ ಇಷ್ಟೊಂದು ಜನಕ್ಕೆ 8ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ. ನೀವೇ ಬೇಕಾದರೆ ಕಮೆಂಟ್ನ ಅಬ್ಸರ್ವ್ ಮಾಡೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ನಮಗೆ 8ನೇ ಕಂತಿನ ಹಣ ಬಂದಿದೆ ನೆನ್ನೆ ಅಂತ. ಅಂದರೆ 8ನೇ ಕಂತಿನ ಹಣ ನಿಮಗೆ ಇನ್ನೂ ಯಾರಿಗೆ ಬಂದಿಲ್ಲ, ನೆನ್ನೆ ಕೂಡ ರಿಲೀಸ್ ಆಗಿ ಇದು ಎಲ್ಲರಿಗೂ ಕೂಡ ಬಂದಿದ್ರೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಕೇವಲ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮ ಖಾತೆಗಳಿಗೂ ಕೂಡ 8ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ 1-2 ತಿಂಗಳಿಂದ ಬಂದಿಲ್ಲ ಅಂತ. ನಿಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಇವಾಗ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಡೆಫಿನೆಟ್ಲಿ ಇದು ನಿಮಗೆ ಖುಷಿ ನೀಡುತ್ತೆ. ಇವಾಗ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಇಲ್ಲಿ ನೀವೆಲ್ಲರೂ ಕೂಡ ಸರ್ಕಾರದ 5 ಗ್ಯಾರಂಟಿಗಳನ್ನ ಕೂಡ ಒಂದು ಪ್ರಯೋಜನ ಪಡ್ಕೋತಾ ಇರ್ತೀರಾ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೆ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಎಲ್ಲನೂ ಕೂಡ. ಆದರೆ ಇಲ್ಲೇನಾಗಿದೆ ಅಂದರೆ, ಶಕ್ತಿ ಯೋಜನೆ ನಿಮಗೆ 100% ಎಲ್ಲರಿಗೂ ಕೂಡ ಸಿಕ್ಕಿರುತ್ತೆ. ಯಾಕಂದರೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಮಹಿಳೆಯರೆಲ್ಲರೂ ಕೂಡ ಓಡಾಡ್ಬೋದು. ಯಾರಿಗೂ ಕೂಡ ಫಲಾನುಭವಿಗಳಿಗೆ ಇಲ್ಲಿ ಏನು ಕೂಡ ಮೋಸ ಆಗಲ್ಲ. ಆದರೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಈ 3 ಯೋಜನೆಗಳು ಏನಾಗಿದೆ ಅಂದರೆ ಹಣ ಕೊಡುವಂಥ ಯೋಜನೆಗಳಾಗಿರುತ್ತೆ ಜನರಿಗೆ. ಇದರಲ್ಲಿ ಏನಾಗ್ತಿದೆ ಅಂದರೆ 100% ಅಕ್ಯುರೇಸಿ ತರೋದು ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ಕಾರದವರೆಗೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಯೋಜನೆ ಬಂದ್ಬಿಟ್ಟು ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಏನಾಗಿದೆ ಅಂದರೆ ಆವ್ರೇಜ್ ಅಂತ ಒಂದು ಕಂಡೀಷನ್ ಹಾಕಿರೋದ್ರಿಂದ ಇಲ್ಲಿ ಎಷ್ಟೊಂದು ಜನಕ್ಕೆ ಕರೆಂಟ್ ಬಿಲ್ ಕಟ್ಟೋ ಒಂದು ಪರಿಸ್ಥಿತಿ ಬಂದಿದೆ. ಫ್ರೀ ಕರೆಂಟ್ ಕೊಡ್ತಾ ಇದ್ರು ಕೂಡ ಇವರು. ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದೆ ಏನಪ್ಪ ಅಂದರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗ ನಿಮಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇವಾಗ ಎಲೆಕ್ಷನ್ ಎಲ್ಲ ಗೆದ್ದಾದ್ಮೇಲೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಗೃಹ ಜ್ಯೋತಿ, ಅನ್ನಭಾಗ್ಯ ಆಗಿರ್ಬೋದು, ಹಾಗೆ ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲಿ ಕೆಲವರಿಗೆ ಸಮಸ್ಯೆ ಆಗ್ತಿದೆ. 100% ಎಲ್ಲರಿಗೂ ಕೂಡ ಕರೆಕ್ಟಾಗಿ ಅಮೌಂಟ್ ಬರ್ತಲ್ಲ, ಕರೆಕ್ಟಾಗಿ ಈ ಒಂದು ಯೋಜನೆಗಳ ಲಾಭ ಸಿಗ್ತಲ್ಲ. ಇದರಲ್ಲಿ ಕೆಲವು ಲೂಪ್ ಹೋಲ್ಸ್ಗಳು ಕೂಡ ಇದೆ. ಇಲ್ಲಿ ಗ್ಯಾರಂಟಿಗಳು ಯೋಜನೆಗಳಾಗಿರುವಂಥ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಇಲ್ಲಿ ಈ ಒಂದು ಯೋಜನೆಗಳಿಗೆ ಯಾರ್ಯಾರು ನೀವು ಅರ್ಜಿ ಸಲ್ಲಿಸಿದ್ದೀರಾ ನಿಮಗೆ ಒಂದು ಕಾಲ್ ಬರುತ್ತೆ. ಯಾರ ಕಡೆಯಿಂದ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ಇರುತ್ತಲ್ಲ, ಹೆಲ್ಪ್ ಡೆಸ್ಕ್ ಕಡೆಯಿಂದನೇ ಕಾಲ್ ಬರುತ್ತೆ. ಕಾಲಲ್ಲಿ ನಿಮಗೆ ಕೇಳ್ತಾರೆ ಫಸ್ಟು ನಿಮಗೆ ಏನಾದರೂ ಗ್ಯಾರಂಟಿ ಯೋಜನೆಗಳು ಕರೆಕ್ಟಾಗಿ ಬರ್ತಿದೆಯಾ ಬರ್ತಾ ಇಲ್ವಾ ಅಂತ. ಅಲ್ಲಿ ನಿಮ್ಮ ಪ್ರಾಬ್ಲಮ್ನ ರಿಪೋರ್ಟ್ ಮಾಡಿದ್ರೆ 100% ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಎಲೆಕ್ಷನ್ ಇರೋ ಕಾರಣದಿಂದಾಗಿ ಇವಾಗ ಪ್ರತಿಯೊಬ್ಬರಿಗೂ ಕಾಲ್ ಬರ್ತಿದೆ. ಅನ್ನೋನ್ ಕಾಲ್ಸ್ ಬಂದರೆ ಎತ್ತಿ ಅಟೆಂಡ್ ಮಾಡಿ. ನಿಮಗೆ ಈ ರೀತಿ ಏನಾದರೂ ಕಾಂಗ್ರೆಸ್ ಗೌರ್ಮೆಂಟ್ ಕಡೆಯಿಂದ ಕಾಲ್ ಬಂದರೆ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.